ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಸಿಂಪಲ್ಲಾಗಿ ಉಂಟು, ಟ್ರೈ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಫುಲ್ಲು ಚಿಕನನ್ನು ನಾನಿಲ್ಲಿ ಕಟ್ ಮಾಡಿ ತೆಗೆದಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಇಷ್ಟನ್ನು ಸೇರಿಸಿಬಿಟ್ಟು ಚಿಕನನ್ನು ನಾವು ಮ್ಯಾರಿನೇಷನ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡಬೇಕು. ನೆಕ್ಸ್ಟ್ ಬೇರೆ ಒಂದು ಪಾತ್ರೆ ತೆಗೆದು ಕೊಕೊನಟ್ ಆಯಿಲ್ ಯೂಸ್ ಮಾಡೋದರಿಂದ ಒಳ್ಳೆ ಪರಿಮಳ ಕೂಡ ಬರ್ತದೆ, ಟೇಸ್ಟಿ ಕೂಡ ಚೆನ್ನಾಗಿರ್ತದೆ. 2 ಮೀಡಿಯಮ್ ಸೈಜ್ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಉಂಟಲ್ಲ ಹಾಕ್ತಾ ಇದ್ದೇನೆ. ಸ್ಲೈಸ್ ಮಾಡಿ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಆನಿಯನ್ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ನಿಮಗೆ ಇದನ್ನು ಗ್ರೇವಿ ಥರ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಡ್ರೈ ಥರ ಮಾಡ್ತಾ ಇರೋದು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಇಷ್ಟನ್ನು ಸೇರಿಸ್ಬಿಟ್ಟು ಮೊದಲು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಆನಿಯನ್ ಜಾಸ್ತಿಯಾಗಿ ಏನು ಫ್ರೈ ಆಗಬೇಕಂತ ಏನಿಲ್ಲ. ಎಷ್ಟು ಖಾರ ಬೇಕಂತ ನೋಡಿಬಿಟ್ಟು ಅಷ್ಟು ನೀವು ಪೆಪ್ಪರ್ ಪೌಡರನ್ನು ಸೇರಿಸಿ. ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಫ್ರೈ ಆದ ನಂತರ ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನೆಲ್ಲ ನಾವು ಇದಕ್ಕೆ ಸೇರಿಸಬೇಕು. ಖಾಲಿ ಬೋನ್ಲೆಸ್ ಪೀಸಲ್ಲಿ ಕೂಡ ನಿಮಗೆ ಇದನ್ನು ಟ್ರೈ ಮಾಡ್ಬೋದು. ವಿತ್ ಬೋನೆ ಯೂಸ್ ಮಾಡಿದರೆ ಉಂಟಲ್ಲ ಚೆನ್ನಾಗಿ ಬರ್ತದೆ. ಚಿಕನ್ ಸೇರಿಸಿಬಿಟ್ಟು ಒಳ್ಳೆ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಹಾಗೇ ಬಿಡಬೇಕು ಇದನ್ನು ಹೈ ಫ್ಲೇಮಲ್ಲಿ. ಚಿಕನ್ ಇದು ಕಲರೆಲ್ಲ ಚೇಂಜ್ ಆಗ್ತಾ ಬರ್ತದಲ್ಲ, ಆ ಟೈಮಲ್ಲಿ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಮಾಡಿದರೆ ಆಯಿತು. ಈಗ ನೋಡಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮೆಟೊ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದಕ್ಕೆ ನಾವು ಸ್ವಲ್ಪ ಕೂಡ ನೀರು ಸೇರಿಸಬಾರ್ದು. ನಿಮಗೆ ಸ್ವಲ್ಪ ಗ್ರೇವಿ ಥರ ಎಲ್ಲ ಬೇಕಂತ ಅಂದರೆ ನೀರು ಸೇರಿಸ್ಬೋದು. ಡ್ರೈ ಥರ ಬೇಕಂದರೆ ನೀರು ಸೇರಿಸಲಿಕ್ಕೆ ಏನು ಹೋಗಬೇಡಿ. ಈಗ ಚಿಕನ್ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿದ್ದೇನೆ. ಫ್ರೆಶ್ ಕ್ರೀಮ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಗೋಡಂಬಿಯನ್ನು ಪೇಸ್ಟ್ ಮಾಡಿಬಿಟ್ಟು 3 ಟೇಬಲ್ ಸ್ಪೂನಷ್ಟು ಹಾಕಿದರೆ ಆಯಿತು. ಅದು ಕೂಡ ಒಳ್ಳೆ ರುಚಿಯಾಗಿ ಬರ್ತದೆ. ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್. ಲಾಸ್ಟ್ ಫೈನಲ್ ಇದಕ್ಕೆ ಒಂದು ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ನನ್ನ ಹತ್ರ ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ಇರುವುದರಿಂದ ಅದನ್ನು ಯೂಸ್ ಮಾಡಿದ್ದೇನೆ. ಗ್ರೀನ್ ಕ್ಯಾಪ್ಸಿಕಮ್ ಇದ್ದರೆ ಗ್ರೀನ್ ಕ್ಯಾಪ್ಸಿಕಮ್ ನಿಮಗೆ ಹಾಕ್ಬೋದು. 2 ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಫೈನಲ್ ಆಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಫ್ಲೇಮ್ ಆಫ್ ಮಾಡಿದರೆ ಆಯಿತು. ಲಿಂಬೆ ರಸ ಬೇಕಾದರೂ ಕೂಡ ನಿಮಗೆ ಸೇರಿಸ್ಬೋದು. ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಫ್ರೆಂಡ್ಸ್.